ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯ ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ ಚುನಾವಣೆ ನಡೆದುದು 40 ವರ್ಷಗಳ ಬಳಿಕ ಚುನಾವಣಾ ಕಣದಿಂದ ಪ್ರಭಾಕರ್ ಕೋರೆ ಇದೇ ಮೊದಲ ಬಾರಿಗೆ ಹೊರಗುಳಿದಿದ್ದಾರೆ. ಅವರು ತಮ್ಮ ಪುತ್ರ ಮತ್ತು ಪುತ್ರಿಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ಕೆಎಲ್ಇ ಸಂಸ್ಥೆಯ ಮಟ್ಟಿಗೆ ದೊಡ್ಡ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಕೆಎಲ್ಇ ಸಂಸ್ಥೆ ಕೇವಲ ಒಂದು ಸಂಸ್ಥೆ ಆಗದೆ ಉತ್ತರ ಕರ್ನಾಟಕದ ಜನರ ಮನೆ ಮಾತಾಗಿರ್ತಕ್ಕಂಥದ್ದು. ಕೇವಲ ಉತ್ತರ ಕರ್ನಾಟಕ ಅಲ್ಲದೆ ದೇಶ ವಿದೇಶಕ್ಕೂ ಕೂಡ ಈ ಸಂಸ್ಥೆಯನ್ನ ವಿಸ್ತರಿಸಿದ ಖ್ಯಾತಿ ಪ್ರಭಾಕರ್ ಕೋರೆ ಅವರಿಗೆ ಸಲ್ಲುತ್ತೆ. ಪ್ರಭಾಕರ್ ಕೋರೆ ಅವರು ಸುಮಾರು 40 ವರ್ಷಗಳ ಕಾಲ ಕೆಎಲ್ಇಯ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಧ್ಯಕ್ಷರಿಗಿಂತಲೂ ಹೆಚ್ಚು ಪವರ್ಫುಲ್ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೇವಲ ಕೆಎಲ್ಇ ಸಂಸ್ಥೆ ಅಲ್ಲದೆ ರಾಜಕೀಯವಾಗಿನೇ ಅವರು ಕೂಡ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಹಾಗೇನೆ ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಪ್ರಭಾಕರ್ ಕೋರೆ ಕೆಲಸ ಮಾಡಿರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ರಾಜಕೀಯ, ಶಿಕ್ಷಣ ಹಾಗೇನೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಈಗ ತಮ್ಮ ಪುತ್ರ ಅಮಿತ್ ಕೋರೆ ಹಾಗೇನೆ ಪುತ್ರಿ ಪ್ರೀತಿ ದೊಡ್ಡವಾಡ ಅವರಿಗೆ ನಿರ್ದೇಶಕ ಸ್ಥಾನವನ್ನ ಬಿಟ್ಟುಕೊಟ್ಟು ಇದೇ ಮೊದಲ ಬಾರಿಗೆ ಅವರು ಕೆಎಲ್ಇ ಸಂಸ್ಥೆಯ ಚುನಾವಣೆಯಿಂದ ಹೊರಗುಳಿದಿದ್ದಾರೆ. ಇದು ಜನವರಿ 8ರಂದು ಮತ್ತೊಂದು ಈ ಒಂದು ಹೊಸ ಆಡಳಿತ ಮಂಡಳಿಯ ಚುನಾವಣೆ ನಡೆಯಲಿದ್ದು ಆಗ ಯಾರು ಕೆಎಲ್ಇಯ ಕಾರ್ಯಾಧ್ಯಕ್ಷರಾಗ್ತಾರೆ ಅಂತಕ್ಕಂಥ ಕುತೂಹಲ ಇರತಕ್ಕಂಥದ್ದು. ಈಗ ರೇಸ್ ನಲ್ಲಿ ಅವರ ಪುತ್ರ ಮತ್ತು ಪುತ್ರಿ ಇಬ್ರು ಕೂಡ ಇದ್ದಾರೆ. ಯಾಕಂದ್ರೆ ಕಳೆದ 40 ವರ್ಷಗಳಿಂದ ಕೂಡ ಕೆಎಲ್ಇ ಸಂಸ್ಥೆಯನ್ನ ಕೇವಲ 38 ಇದ್ದಂತಹ ಅಂಗ ಸಂಸ್ಥೆಗಳನ್ನ 317ಕ್ಕೆ ಏರಿಸಿದಂತಹ ಖ್ಯಾತಿ ಪ್ರಭಾಕರ್ ಕೋರೆ ಅವರದಾಗಿದೆ. ಪ್ರಭಾಕರ್ ಕೋರೆ ಕೆಎಲ್ಇ ಮಟ್ಟಿಗೆ ಒಂದು ಪ್ರಶ್ನಾತೀತ ನಾಯಕರು ಮತ್ತು ಉತ್ತರ ಕರ್ನಾಟಕದಲ್ಲೂ ಕೂಡ ರಾಜಕೀಯ ನಾಯಕರಾಗಿ ಅವರು ಹೊರಹೊಮ್ಮಿರ್ತಕ್ಕಂಥದ್ದು. ಅನೇಕ ವರ್ಷಗಳಿಂದಲೂ ಕೂಡ ಅವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಕೆಎಲ್ಇ ಸಂಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಕೆಎಲ್ಇ ಸಂಸ್ಥೆ ಈಗ ಕೇವಲ ಬೆಳಗಾವಿ, ಬೆಂಗಳೂರಲ್ಲದೆ ದುಬೈಯಲ್ಲೂ ಕೂಡ ಅಂಗಸಂಸ್ಥೆಗಳು ಹೊಂದಿದೆ ಮತ್ತು ಮುಂಬೈ, ಪುಣೆ ಸೇರಿದಂತೆ ಮಹಾರಾಷ್ಟ್ರದಲ್ಲೂ ಕೂಡ ಅಂಗಸಂಸ್ಥೆ ಇರತಕ್ಕಂಥದ್ದು. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕೆಎಲ್ಇಯಲ್ಲಿ ಕಲಿತವರಿದ್ದಾರೆ ಮತ್ತು ಇನ್ನೂ ಕೂಡ ಕಲಿತಕ್ಕಂಥದ್ದು. ಬೆಳಗಾವಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್, ಹೀಗೆ ಹಲವು ಸಂಸ್ಥೆಗಳನ್ನ ಹಂತ ಹಂತವಾಗಿ ಕೆಎಲ್ಇಯನ್ನ ಮೇಲಕ್ಕೇರಿಸಿದ್ದು ಡಾಕ್ಟರ್ ಪ್ರಭಾಕರ್ ಕೋರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಪ್ತ ಋಷಿಗಳು 110 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತಹ ಈ ಒಂದು ಕೆಎಲ್ಇ ಸಂಸ್ಥೆಯನ್ನ ಇವತ್ತು ಹೆಮ್ಮರವಾಗಿ ಬೆಳೆಸುವುದರಲ್ಲಿ ಪ್ರಭಾಕರ್ ಕೋರೆ ಪಾತ್ರ ಪ್ರಮುಖ ಇರತಕ್ಕಂಥದ್ದು. 40 ವರ್ಷಗಳ ಸುದೀರ್ಘ ಆಡಳಿತದ ನಂತರ ಈಗ ಪ್ರಭಾಕರ್ ಕೋರೆ ಆಡಳಿತ ಮಂಡಳಿಯ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಈ ಬಾರಿಯೂ ಕೂಡ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂತ ಹೇಳಿ ಲೆಕ್ಕಾಚಾರಗಳಿತ್ತು. ಆದರೆ ಕೊನೆ ಹಂತವಾಗಿ ಅವರು ಹಿಂದೆ ಸರಿದಿರ್ತಕ್ಕಂಥದ್ದು. ಮತ್ತೊಂದು ಅವಧಿಗೆ ಮಹಾಂತೇಶ್ ಕೌಜಲಗಿ, ಬೈಲೊಂಗಲದ ಕಾಂಗ್ರೆಸ್ ಶಾಸಕ ಮಹಾಂತೇಶ್ ಕೌಜಲಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನುಳಿದ ಆಡಳಿತ ಮಂಡಳಿ ಸದಸ್ಯರಾಗಿ ಸುಮಾರು 13 ಜನ ಆಯ್ಕೆಯಾಗಿರ್ತಕ್ಕಂಥದ್ದು. ಇದರಲ್ಲೂ ಈ ಮೊದಲ ಬಾರಿಗೆ ಪುತ್ರ ಅಮಿತ್ ಕೋರೆ ಹಾಗೇನೆ ಪುತ್ರಿ ಪ್ರೀತಿ ದೊಡ್ಡವಾಡಿಗೆ ಅವಕಾಶ ಕಲ್ಪಿಸಲಾಗಿದೆ. ಈಗ ಕಾರ್ಯಾಧ್ಯಕ್ಷ ಹುದ್ದೆ ಯಾರಿಗೆ ಸಿಗುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಕ್ಕಂಥದ್ದು. ಪ್ರೀತಿ ಕೋರೆ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ಆಡಳಿತ ಮಂಡಳಿ ಚುನಾವಣೆ ಏನಿದೆ ಅದು ಮಹತ್ವದ ಪಾತ್ರವನ್ನ ವಹಿಸಿದೆ. ಜನವರಿ 8ರಂದು ಮೊದಲ ಸಭೆ ನಡೆಯುತ್ತೆ. ಬಳಿಕ 7 ದಿನಗಳ ಕಾಲ ಅದಕ್ಕೆ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟು ಕಾರ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ಅವರು ಕೆಎಲ್ಇ ಸಂಸ್ಥೆಯಿಂದ ದೂರ ಉಳಿದಿದ್ದು ಸಾಕಷ್ಟು ಚರ್ಚೆ ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕೂಡ ಅವರು ಯಾರು ಕಾರ್ಯಾಧ್ಯಕ್ಷರಾಗ್ತಾರೆ ಅವರ ಬೆನ್ನಿಗೆ ನಿಂತು ಕೆಲಸ ಮಾಡುವಂಥದ್ದು ಮತ್ತು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತುಗಳು ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ಪ್ರಭಾಕರ್ ಕೋರೆ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಒಮ್ಮೆ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನದ ನೇತೃತ್ವವನ್ನು ಕೂಡ ಪ್ರಭಾಕರ್ ಕೋರೆ ವಹಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು ಮತ್ತು ಮೊದಲ ಬಾರಿಗೆ ಬೆಂಗಳೂರನ್ನ ಹೊರತುಪಡಿಸಿ ಬೆಳಗಾವಿಯಲ್ಲಿ ನಡೆದಂತಹ ವಿಧಾನಮಂಡಲಗಳ ಜಂಟಿ ಸಭೆ ಇತ್ತು. ಅದರ ನೇತೃತ್ವವನ್ನು ಕೂಡ ಪ್ರಭಾಕರ್ ಕೋರೆ ವಹಿಸಿದ್ರು. ಪ್ರಭಾಕರ್ ಕೋರೆ ಅವರ ಕಾಲೇಜಿನ ಜೀರಿಗೆ ಭವನದಲ್ಲಿ ವಿಧಾನಸಭೆ ಕಲಾಪ ನಡೆಸಿದ್ದು ಕರ್ನಾಟಕದ ಮಟ್ಟಿಗೆ ದೊಡ್ಡ ಐತಿಹಾಸಿಕ ನಿರ್ಧಾರ. ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಭಾಕರ್ ಕೋರೆ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಪ್ರಭಾಕರ್ ಕೋರೆ ಅದಕ್ಕಾಗಿ ತಮ್ಮ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಜೆ ಕೊಟ್ಟು ಶಾಸಕರನ್ನ ಉಳಿದುಕೊಳ್ಳಕ್ಕೆ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಒಂದು ವಿಧಾನಸಭೆ ಕಲಾಪವನ್ನು ನಡೆಸ್ತಾರೆ. ಬಳಿಕ ಸುವರ್ಣಸೌಧ ನಿರ್ಮಾಣವಾಗಿದ್ದು ಬೆಳಗಾವಿ ಜನ ಇನ್ನೂ ಕೂಡ ಮರ್ತಿಲ್ಲ. ಪ್ರಭಾಕರ್ ಕೋರೆ ಬೆಳಗಾವಿಯ ಮಟ್ಟಿಗೆ ಒಂದು ಪ್ರಸಿದ್ಧ ಹೆಸರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಿಕ್ಷಣ ಆಗಿರ್ಬೋದು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅವರು ಸಕ್ರಿಯರಾಗಿದ್ದಾರೆ. ಪ್ರಭಾಕರ್ ಕೋರೆ ಅವರ ಜನ್ಮದಿನಕ್ಕೆ ಕೇಂದ್ರದ ನಾಯಕರು ಬರುವಷ್ಟು ಅವರು ಜನಪ್ರಿಯತೆಯನ್ನು ಎತ್ಕೊಂಡಿದ್ರು. ಜೊತೆಗೆ ಏನಂದ್ರೆ ಅನೇಕ ಮಾಜಿ ಪ್ರಧಾನಿಗಳು ಮತ್ತು ಅನೇಕ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಉತ್ತಮ ಒಡನಾಟವನ್ನ ಪ್ರಭಾಕರ್ ಕೋರೆ ಇಟ್ಕೊಂಡಿದ್ರು. ಆದರೆ ಕಳೆದ 3 ಬಾರಿ ರಾಜ್ಯಸಭಾ ಸದಸ್ಯರಾದ ಬಳಿಕ ಅವರಿಗೆ ಮತ್ತೆ ಬಿಜೆಪಿಯಲ್ಲಿ ಅವಕಾಶ ಸಿಗಲ್ಲ.
ಮತ್ತೊಂದು ಅವಕಾಶ ಬಿಜೆಪಿಯಲ್ಲಿ ಅವರಿಗೆ ಸಿಗುತ್ತೆ ಅಂತಕ್ಕಂಥ ಅನೇಕ ಚರ್ಚೆಗಳು ಹಲವು ಸಂದರ್ಭದಲ್ಲಿ ನಡೆದ್ರು ಕೂಡ ಅದು ಇದುವರೆಗೂ ಈಡೇರಿಲ್ಲ. ಈಗ KLE ಸಂಸ್ಥೆಯಿಂದ ದೂರವಾದ ಬಳಿಕ ಪ್ರಭಾಕರ್ ಕೋರೆ ಅವರು ಪುತ್ರ ಮತ್ತು ಪುತ್ರಿಯ ಬೆನ್ನಿಗೆ ನಿಂತು ಮತ್ತೆ ಸಂಸ್ಥೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ಕ್ಯಾನ್ಸರ್ ಆಸ್ಪತ್ರೆ ಆಗಿರ್ಬೋದು ಮತ್ತು ಅನೇಕ ಸಂಸ್ಥೆಗಳನ್ನ ತರುವಲ್ಲಿ ಪ್ರಭಾಕರ್ ಕೋರೆ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಪ್ರಭಾಕರ್ ಕೋರೆ ಅವರು ನೇರವಾಗಿ ಚುನಾವಣೆಗೆ 2 ಬಾರಿ ಸ್ಪರ್ಧಿಸಿದ್ರು ಕೂಡ ಅವರು ಗೆದ್ದಿರಲಿಲ್ಲ. ಬಳಿಕ ಮತ್ತೆ ಅವರು ರಾಜ್ಯಸಭಾವನ್ನು ಕೂಡ ಪ್ರವೇಶ ಮಾಡಿದ್ರು. 1996ರಲ್ಲಿ ಬೆಳಗಾವಿ ಲೋಕಸಭೆಯಿಂದ ಪ್ರಭಾಕರ್ ಕೋರೆ ಸ್ಪರ್ಧಿಸಿದ ಸಂದರ್ಭದಲ್ಲಿ MA ಸುಮಾರು 100ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಅದು ದೇಶದಲ್ಲೇ ಗೊಂದಲಮಯ ಚುನಾವಣೆ ಅಂತ ಹೇಳಿ ಗೊತ್ತು. ಆ ಸಂದರ್ಭದಲ್ಲಿ JDS ನಿಂದ ಸ್ಪರ್ಧಿಸಿದಂತ ಶಿವಾನಂದ್ ಕೌಜಲಿಗೆ ಗೆಲ್ತಾರೆ. ಮತ್ತೊಮ್ಮೆ ಪ್ರಭಾಕರ್ ಕೋರೆ ಅವರು ಸದಲಗ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿರ್ತಕ್ಕಂಥದ್ದು. ನೇರವಾಗಿ ಚುನಾವಣೆಗಳ ಸೋತರು ಕೂಡ ಅವರು ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಮಟ್ಟಿಗೆ ಇಟ್ಟಿರ್ತಕ್ಕಂಥದ್ದು. ಬೆಳಗಾವಿಯ ಒಂದು ಸಂಸ್ಥೆಯನ್ನ ಇಡೀ ರಾಜ್ಯಕ್ಕೆ ಗುರುತಿಸುವಂಥದ್ದು ಮತ್ತು ಬೆಂಗಳೂರಿನಲ್ಲಿಯೂ ಅದರ ಖ್ಯಾತಿಯನ್ನ ಗಳಿಸುವ ನಿಟ್ಟಿನಲ್ಲಿ ಪ್ರಭಾಕರ್ ಕೋರೆ ಅವರು ಕೆಲಸ ಮಾಡಿದ್ದಾರೆ. ಈಗ ಪ್ರಭಾಕರ್ ಕೋರೆ ಅವರು ಈ ಒಂದು ಆಡಳಿತ ಮಂಡಳಿಯ ಚುನಾವಣೆ ಸಂದರ್ಭದಲ್ಲಿ ಕೊನೆ ಗಳಿಗೆವರೆಗೂ ಕೂಡ ನಾಮಪತ್ರವನ್ನು ಸಲ್ಲಿಸಿ ನಾಮಪತ್ರ ವಾಪಸ್ ಬರೆದು ಹೊರಗುಳಿದಿದ್ದಾರೆ. ಈಗ ಅವರ ಉತ್ತರಾಧಿಕಾರಿಯನ್ನು ಪುತ್ರ ಆಗ್ತಾನ ಮತ್ತು ಪುತ್ರಿ ಆಗ್ತಾನ ಅನ್ನೋದ್ರ ಬಗ್ಗೆ ಚರ್ಚೆ ಇರತಕ್ಕಂಥದ್ದು. ಕೇವಲ ರಾಜಕೀಯ ಶಿಕ್ಷಣ ಅಲ್ಲದೆ ಸಕ್ಕರೆ ಉದ್ಯಮದಲ್ಲೂ ಕೂಡ ಪ್ರಭಾಕರ್ ಕೋರೆ ಇದ್ದಾರೆ. ಪ್ರಭಾಕರ್ ಕೋರೆ ಅನೇಕ ಸಹಕಾರ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಮತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಪಾಲುದಾರಿಕೆ ಇರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ಅವರು KLE ಸಂಸ್ಥೆಯನ್ನ ಇಷ್ಟು ಹೆಮ್ಮರವಾಗಿ ಬೆಳೆಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿರ್ತಕ್ಕಂಥದ್ದು. ಈಗ ಯಾರನ್ನ ಉತ್ತರಾಧಿಕಾರಿ ಮಾಡ್ತಾರೆ ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.